ಹೇಳಿ ಸರ್. ಇವತ್ತು ಬ್ರಾಹ್ಮಣ ಸಂಘಟನೆಯವರು ಬಂದು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ಕಾರಣಕ್ಕಾಗಿ ಪ್ರೊಟೆಸ್ಟ್ಗೆ ಇಳಿದಿರುವಂತದ್ದು, ಏನ್ ರೀಸನ್ಗೋಸ್ಕರ ಇವತ್ತು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು? ನಿನ್ನೆ ಒಂದು 8 ಗಂಟೆ ಆಗಿರ್ಬೋದು ಮೇಡಮ್, ನೈಟ್ 8-8:30 ಆಗಿರ್ಬೋದು. ಫೋನ್ ಮಾಡ್ತಾರೆ, ಕಂಟಿನ್ಯೂಸ್ ಒಂದು 2 ಸತಿ ಫೋನ್ ಮಾಡೋದು. ಆಮೇಲೆ ನಾನು ಫೋನ್ ಅಟೆಂಡ್ ಮಾಡಿದೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಅಖಿಲ ಬ್ರಾಹ್ಮಣ ಕರ್ನಾಟಕ ಅಖಿಲ ಬ್ರಾಹ್ಮಣ ಸಭಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಿಮ್ಮ ಸಿನಿಮಾದಲ್ಲಿ ಈ ಥರ ಬ್ರಾಹ್ಮಣ ನಿಂದನೆ ಮಾಡಿದ್ದೀರಾ, ಮತ್ತು ರುದ್ರಾಕ್ಷಿನ ಮತ್ತು ಬೇರೆ ಬೇರೆ ಎಲ್ಲ ತುಂಬ ಬೇರೆ ಥರ ಬಳಸಿದ್ದೀರಾ ಅಂದರು. ನಾನು ಅದಕ್ಕೆ ಇಲ್ಲ, ನಾವು ಆ ಥರ ಏನು ಬಳಸಿಲ್ವಲ್ಲ, ನೀವೆಲ್ಲಿ ನೋಡಿದ್ರಿ, ಇನ್ನೂ ನಾವು ಸಿನಿಮಾ ರಿಲೀಸೇ ಮಾಡಿಲ್ಲ, 23ನೇ ತಾರೀಕು ಸಿನಿಮಾ ರಿಲೀಸ್ ಇದೆಯಲ್ಲ ಅಂತ. ಇಲ್ಲ, ನಾವು ಟ್ರೈಲರು ಟೀಸರ್ ನೋಡಿದ್ದೀವಿ, ನೀವು ಇದನ್ನು ಈಗಲೇ ಸರಿ ಮಾಡಬೇಕು, ಮತ್ತು ನಾಳೆ ದೊಡ್ಡ ಹೋರಾಟ ಮಾಡ್ತಿದ್ದೀವಿ, ಇದು ಏನು ಫಿಲಮ್ ಚೇಂಬರ್ ಹತ್ರ ಅಂತಂದರು. ನಾನು ಆಮೇಲೆ ಅವ್ರು ಮಾತಾಡ್ತಾ ಅಂತಾರೆ, ಸಿನಿಮಾ ನಿಲ್ಲಿಸ್ತೀನಿ, ನಾನು ಸಿನಿಮಾ ಸ್ಟೇ ತರ್ತೀವಿ, ನಾವು ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಅಂದರು. ನಾನು ಆಮೇಲೆ ಕೇಳಿದೆ, ಯಾಕೆ ನಿಮಗೆ ಸ್ಟೇ ತರ್ತಾರೆ, ನೀವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ, ಕೋಟ್ಯಾರು ಬಂಡವಾಳ ಹಾಕೊಂಡಿರ್ತೀವಿ, ನೀವು ಟ್ರೈಲರು ಟೀಸರ್ ರಿಲೀಸ್ ಆಗಲಿ 15 ದಿನ ಆಯಿತು, ನೀವು ಅವಾಗಲೇ ಬಂದು ಕೇಳಬೇಕಾಗಿತ್ತು, ಅದನ್ನು ಬಿಟ್ಟು ಇವಾಗ ಕೇಳ್ತಿದ್ರೆ ಅದು ಯಾವುದೇ ಅಂತಂದೆ. ಇಲ್ಲ, ನಾನು ನಾಳೆ ಬರ್ತೀವಿ, ಇದ್ರ ಹತ್ರ ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದಿಬ್ಬರು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಫೋನ್ ಮಾಡಿ ಒಂದು ಆಡಿಯೋ ನೋಟ್ ಕಳಿಸ್ತಾರೆ ನನಗೆ. ಆಡಿಯೋ ನೋಟಲ್ಲಿ ಏನಿದೆ, ನಾನೆಲ್ಲ ಮೀಡಿಯಾದವರಿಗೆಲ್ಲ ಕಳಿಸಿದ್ದೀನಿ ಆಡಿಯೋ ನೋಟ್. ಏನಂತಂದರೆ, ಅವ್ರ ಗ್ರೂಪ್ಗಳಿಗೆ ಕಳಿಸಿರೋದು. ಅಂದರೆ ನಾವು ಈ ಥರ ಒಂದು ಬ್ರಾಹ್ಮಣ ಹಿಂದೂ ಮಹಾಸಭಾನೋ ಏನೋ ಹೇಳಿದ್ರು, ಅದು ಆಡಿಯೋದಲ್ಲಿ ಇದೆ ಲಾಸ್ಟಲ್ಲಿ. ಹಿಂದೂ ಮಹಾಸಭದಿಂದ ನಾವು ಮಾತಾಡ್ತಾ ಇರೋದು, ಈ ಥರ ಧೈರ್ಯಂ ಸರ್ವತ್ರ ಸಾಧನಮಿಂದ ಈ ಥರ ನಮ್ಮ ಬ್ರಾಹ್ಮಣ ಜಾತಿಗೆ ಇದಾಗಿದೆ ಮತ್ತು ಹಿಂದೂ ಧರ್ಮಕ್ಕೆ ಇದಾಗಿದೆ. ಹಾಗಾಗಿ ನಾಳೆ ಕರೆಕ್ಟಾಗಿ ಮಧ್ಯಾಹ್ನ 2 ಗಂಟೆಗೆ ವಾಣಿಜ್ಯ ಮಂಡಳಿ ಹತ್ರ ಧರಣಿ ಕೂತ್ಕೊಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ಅವ್ರ ಗ್ರೂಪ್ಗಳಿಗೆ ಅವ್ರು ಕಳಿಸ್ಕೊಂಡಿರೋದು. ಅದೊಂದು ಆಡಿಯೋ ನೋಡಿ ನಾನು ಕಳಿಸೋದು. ಸರ್, ಇವಾಗ ಯಾವ ದೃಶ್ಯ ಅಂದರೆ ಸಿನಿಮಾ ರಿಲೀಸ್ ಆಗಿಲ್ಲ, ಟ್ರೈಲರ್ ಮತ್ತು ಟೀಸರ್ ನೋಡಿ ನಾವು ಪ್ರೊಟೆಸ್ಟ್ಗೆ ಮುಂದಾಗಿರೋದು ಅಂತ ಹೇಳ್ತಾ ಇದ್ದಾರೆ ಅಖಿಲ ಬ್ರಾಹ್ಮಣ ಸಂಘಟನೆಯ ಸದಸ್ಯರುಗಳಾಗಿರ್ಬೋದು. ಯಾರು ನಿಮ್ಗೆ ಗೊತ್ತಿಲ್ಲ ಹೆಸರು, ಬಟ್ ಯಾವ ದೃಶ್ಯ ಆಗಿರ್ಬೋದು ನನಗೆ ಗೊತ್ತು. ಅವ್ರ ಹೆಸರು ಪರ್ಟಿಕ್ಯುಲರ್ಗೆ ಅನಂತ ಮೂರ್ತಿ ಅಂತ ಒತ್ತಿ 2 ಸತಿ ಹೇಳಿದ್ದಾರೆ. ಅಂದರೆ ಅವರು ಡಿಸಿಗ್ನೇಷನ್ ಮತ್ತು ಹೆಸರನ್ನ 2 ಸತಿ ಒತ್ತಿ ಹೇಳಿದ್ದಾರೆ. ನಾನು ಈ ಥರ ರಾಷ್ಟ್ರೀಯ ಅಧ್ಯಕ್ಷ ಅನಂತ ಮೂರ್ತಿ ಅಂತ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಲೇಬೇಕು ನನ್ನ ಹತ್ರ ಅಂದರು. ನಾನು ಹಂಗಾದ್ರೂ ಹೇಳಿದೆ ಅವ್ರಿಗೆ, ಇಲ್ಲ ಒಂದು 2 ನಿಮಿಷ ಟೈಮ್ ಕೊಡಿ, ನನಗೆ ಒಂದು 5 ನಿಮಿಷ ಹೊರಗಡೆ ಇದ್ದೀನಿ, ಆಮೇಲೆ ಮಾಡ್ತೀನಿ. ಇಲ್ಲ, ಈಗ ಮಾತಾಡಲೇಬೇಕು ಅಂತ. ಅಲ್ಲ ಸರ್, ಯಾವ ದೃಶ್ಯಕ್ಕೆ ಅಂದರೆ ಎಸ್ಪೆಷಲಿ ಯಾವ ದೃಶ್ಯವನ್ನ ನೋಡಿ ಅವರು ಈ ತರ ಹೋರಾಟಕ್ಕೆ ಮುಂದಾಗಿರೋದು, ಪ್ರತಿಭಟನೆಗೆ ಮುಂದಾಗಿರೋದು? ಈಗ ನಾವು ಟ್ರೈಲರಲ್ಲಿ ಒಂದು ಹೀರೋ ಒಂದು ಚೇರಲ್ಲಿ ಕಟ್ಟಾಕಿರ್ತೀವಿ, ದಾರದಲ್ಲಿ ಸುತ್ತಿರ್ತೀವಿ, ಅದು ಅವ್ರಿಗೆ ಜನಿವಾರ ಅಂತ ಅವರು ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದಾರೆ. ನಾವು ಜನಿವಾರ ನೀವು ಸುತ್ತಾಕಿದ್ದೀರಾ, ಜನಿವಾರ ಸುತ್ತಾಕಿದ್ದೀರಾ, ಅದೊಂದು ಪಾಯಿಂಟ್ ಆಫ್ ಮಾಡ್ತಿರ್ತಾರೆ. ಆಮೇಲೆ ಒಂದು ಪೊಲೀಸು ಅಂದರೆ ಯಶವಂತ್ ಶೆಟ್ಟಿ ಒಂದು ಕ್ಯಾರೆಕ್ಟರ್ ರುದ್ರಾಕ್ಷಿ ಹಾಕೊಂಡಿರ್ತಾರೆ ಮತ್ತು ಮಣಿ ದಾರ ಹಾಕೊಂಡಿರ್ತಾರೆ, ಅದರಲ್ಲಿ ಒಂದು ಅಟೆಂಪ್ಟ್ ಮಾಡ್ತಾರೆ, ರೇಪ್ ಅಟೆಂಪ್ಟ್ ಮಾಡ್ತಾರೆ, ಅದು ಟ್ರೈಲರಲ್ಲಿದೆ. ಅದನ್ನು ಇಟ್ಕೊಂಡು ಹೆಣ್ಮಕ್ಳನ್ನ ರುದ್ರಾಕ್ಷಿ ಹಾಕೊಂಡು ಹಿಂಗೆ ಮಾಡ್ತಾ ಇದ್ದೀರಾ, ಆ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ. ಓಕೆ ಸರ್, ಇವಾಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ, ಮುಂದೆ ಏನಿಲ್ಲ. ನಾನು ಅದಕ್ಕೆ ನಾನು ಆಮೇಲೆ ಈಗ ನನಗೆ ಚೇಂಬರಿಂದ ಫೋನ್ ಬಂತು, ಗಿರೀಶ್ ಸರ್ ಮತ್ತು ಜಯಸಿಂಹ ಮುಸಿ ಸರ್ ಫೋನ್ ಮಾಡಿದ್ರು. ನನಗೆ ಎಲ್ಲಿದ್ದೀರಾ ಅಂದರು, ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಇದ್ದಿನಿಂದೆ. ಸರಿ ಬನ್ನಿ ಆಫೀಸ್ ಹತ್ರ, ಇಲ್ಲೆಲ್ಲ ಒಂದು ಸ್ವಲ್ಪ ಬೇರೆ ಥರ ಇದೆ ಅಂತ. ಅಲ್ಲಿ ಬಂದು ಈಗ ಕೇಳಿದೆ, ಒಳಗಡೆ ಬಂದು ಏನಾಯಿತು ಯಾಕಂತ ಕೇಳಿದ್ದಕ್ಕೆ, ಹಿಂಗೆ ನಿಮ್ಮ ಮೇಲೆಲ್ಲ ಇದು ಮಾಡಿದ್ದಾರೆ, ನೋಡೋಣ ಅದು ಏನಾಗುತ್ತೆ ನೋಡೋಣ, ಇದೆ ನಾನು ಯಾರ್ದು ಸರಿ ಯಾರು ತಪ್ಪು ಅಂತ ನೋಡ್ತೀವಿ, ಅವ್ರು ಯಾರು ಬರ್ತಾರೆ ಬರಲಿ ಅಂತ ಹೇಳಿದ್ರು. ಸರ್, ಈಗ ಪ್ರತಿಭಟನೆಗೂ ಬಂದಿಲ್ಲ ಅವರು, ಎಲ್ಲೋ ಒಂದು ಕಡೆ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ಗಿಮಿಕ್ ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ ಅನ್ನೋದು ಮಾತಿದೆ. ಇದು ಗಿಮಿಕ್ ಇದಾ ಹೇಗೆ? ಇಲ್ಲ ಮೇಡಮ್, ಗಿಮಿಕ್ ಅಂದರೆ ನಾನು ಯಾವುದನ್ನ ಒಂದು ಚಿಕ್ಕ ಪುಟ್ಟದ ಯಾವುದನ್ನು ಗಿಮಿಕ್ ಮಾಡ್ಬೋದು, ಡೈರೆಕ್ಟಾಗಿ ಬ್ರಾಹ್ಮಣ ಮಹಾಸಭಾದ ಹೆಸರು ತಗೊಳಕ್ಕಾಗಲ್ಲ. ಯಾಕೆಂದರೆ ನನ್ನ ಹತ್ರ ಪ್ರೂಫ್ ಇದೆ, ಅವ್ರು ಮಾತಾಡಿರೋ ಆಡಿಯೋ ಇದೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಅವ್ರು ಯಾರು ಏನು ಅಂತ ಹೇಳ್ಬಿಟ್ಟು. ಅಂದರೆ ಪುರೋಹಿತರ ಕ್ಷೇಮಾಭಿವೃದ್ಧಿ ಏನೋ ಬರ್ತಾರಲ್ಲ, ಪುರೋಹಿತರ ಕ್ಷೇಮಾಭಿವೃದ್ಧಿ ಇದೆಯಲ್ಲ, ಅವರು ಅಂದರೆ ಅವ್ರ ನಂಬರು ನನಗೆ ಸುಮ್ಮನೆ ಅವ್ರು ನಾನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಫೋಟೋ ನನ್ನ ಹತ್ರ ಇದೆ, ಪ್ರೂಫ್ ಸಮೇತ ಇಟ್ಕೊಂಡಿದ್ದೀನಿ. ಫೋಟೋ, ಅವ್ರು ಮಾತಾಡೋ ಆಡಿಯೋ ಮತ್ತೆಲ್ಲ ಪ್ರೂಫ್ ಇಟ್ಕೊಂಡಿದ್ದೀನಿ, ಮತ್ತು ಮೆಸೇಜ್ ಮಾಡಿದ್ರೆ ನನ್ನ ಹತ್ರ ಇದೆ, ಮೆಸೇಜ್ ಮಾಡಿದ್ದಾರೆ ಅವರು. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಏನಿಲ್ಲ ಸರ್, ಸಿನಿಮಾ ರಿಲೀಸ್ ಮಾಡ್ತೀವಿ, ಏನು ಆ ಥರದ್ದು ತೊಂದರೆ ಇಲ್ಲ. ಸಿನಿಮಾ 23 ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.